ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಆಹಾರ ಪದ್ಧತಿಯೋ ಅತಿಯಾಗಿ ಫೋನ್ ಲ್ಯಾಪ್ಟಾಪ್ ನೋಡೋದ್ರಿಂದಲೋ ಗೊತ್ತಿಲ್ಲ, ಇತ್ತೀಚೆಗಂತೂ ತುಂಬಾ ಜನರ ದೃಷ್ಟಿಗೆ ಸಮಸ್ಯೆ ಆಗ್ತಿದೆ. ಆದರೆ ಕನ್ನಡಕದ ಬದಲು ತುಂಬಾ ಜನರು ಲೆನ್ಸ್ ಮೊರೆ ಹೋಗ್ತಿದ್ದಾರೆ. ಆದರೆ ಅದು ಕೂಡ ಡೇಂಜರ್. ನೀವೇನಾದರೂ ಲೆನ್ಸ್ ಬಳಸ್ತಿದ್ದೀರಾ? ಹಾಗಾದ್ರೆ ತುಂಬಾ ಕೇರ್ಫುಲ್ ಆಗಿ ಬಳಸಿ. ಯಾಕಂದ್ರೆ ಲೆನ್ಸ್ ಬಳಸ್ತಿದ್ದ ನಟಿಯೊಬ್ಬರಿಗೆ ಈಗ ಕಣ್ಣು ಕಾಣಿಸ್ತಿಲ್ವಂತೆ. ಕನ್ನಡ ಕರೋಡ್ಪತಿ ಸಿನಿಮಾದ ನಟಿ, ಹಿಂದಿ ಬಿಗ್ ಬಾಸ್ ಖ್ಯಾತಿಯ ಜಾಸ್ಮಿನ್ ಭಾಸಿನ್ ಈಗ ಲೆನ್ಸ್ ಧರಿಸಿದಕ್ಕೆ ಕಣ್ಣುಗಳೇ ಕಾಣಿಸ್ತಿಲ್ವಂತೆ. ಅಂದಹಾಗೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಜಾಸ್ಮಿನ್ ಲೆನ್ಸ್ ಹಾಕೊಂಡಿದ್ರು. ಅಲ್ಲಿ ಲೆನ್ಸ್ ಹಾಕಿಕೊಳ್ತಿದ್ದಂತೆ ಜಾಸ್ಮಿನ್ ಕಣ್ಣುಗಳು ತುಂಬಾ ನೋವೋಕ್ ಶುರುವಾಗಿತ್ತಂತೆ. ಸ್ವಲ್ಪ ಸಮಯದ ಬಳಿಕ ನೋವು ಮತ್ತಷ್ಟು ಜಾಸ್ತಿ ಆಗಿತ್ತಂತೆ. ಆದರೆ ಕೆಲಸ ಇಂಪಾರ್ಟೆಂಟ್ ಅಂತ ಜಾಸ್ಮಿನ್ ಸನ್ಗ್ಲಾಸ್ ಧರಿಸಿ ಇವೆಂಟ್ನಲ್ಲಿ ಭಾಗಿಯಾಗಿದ್ರು. ಆದರೆ ಸ್ವಲ್ಪ ಸಮಯದ ಬಳಿಕ ಕಣ್ಣುಗಳು ಕಾಣಿಸ್ತಾನೆ ಇರಲಿಲ್ವಂತೆ. ಬಳಿಕ ಅವರ ಟೀಮ್ ಸಹಾಯದಿಂದ ಇವೆಂಟ್ ಮುಗಿಸಿದ್ರು. ನಂತರ ಡಾಕ್ಟರ್ ಬಳಿ ಹೋದಾಗ ಲೆನ್ಸ್ನಿಂದಾಗಿ ಕಾರ್ನಿಯಾಗೆ ಹಾನಿಯಾಗಿರೋದು ಗೊತ್ತಾಗಿದೆ. ತಕ್ಷಣ ಜಾಸ್ಮಿನ್ ಟ್ರೀಟ್ಮೆಂಟ್ ಪಡೆದಿದ್ದು 2 ಕಣ್ಣುಗಳಿಗೂ ಈಗ ಬ್ಯಾಂಡೇಜ್ ಮಾಡಲಾಗಿದೆ. ವೈದ್ಯರು 4-5 ದಿನಗಳಲ್ಲಿ ಚೇತರಿಸಿಕೊಳ್ಬಹುದು ಎಂದು ಹೇಳಿದ್ದಾರೆ. ಆದರೆ ಬ್ಯಾಂಡೇಜ್ ಮಾಡಿದ್ರಿಂದ ಕಣ್ಣು ಕಾಣ್ತಿಲ್ಲ, ನೋವಿನಿಂದಾಗಿ ನಿದ್ದೆ ಮಾಡೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಅಂತ ಖುದ್ದು ಜಾಸ್ಮಿನ್ ಹೇಳಿದ್ದಾರೆ. ಕಣ್ಣಿನ ದೃಷ್ಟಿಗೆ ಏನೂ ಆಗಿಲ್ಲ ಅನ್ನೋದು ಸಮಾಧಾನಕರ ಸಂಗತಿ. ಅಂದಹಾಗೆ ಜಾಸ್ಮಿನ್ ಹಿಂದಿಯ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ದು ಖತ್ರೋಂ ಕಿ ಖಿಲಾಡಿಯಲ್ಲೂ ಸ್ಪರ್ಧಿಸಿದ್ರು. ಯಾರೇ ಆಗಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕುವ ಮುನ್ನ ಎಚ್ಚರ ವಹಿಸಬೇಕು. ಸ್ವಲ್ಪ ಯಾಮಾರಿದ್ರೂ ಕಣ್ಣಿನ ದೃಷ್ಟಿಯೇ ಹೋಗ್ಬೋದು. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.